ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹುಬ್ಳಿ ಹುಡುಗಿ ವ್ಲಾಗ್ಸ್. ಈ ವ್ಲಾಗ್ ಏನಂತಂದ್ರೆ ನೀವು ಆಲ್ರೆಡಿ ತಮ್ಮನೇಲ್ ಒಳಗೆ ನೋಡಿರ್ತೀರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಇವಾಗ ನಮ್ಮ ಅಕ್ಕ ನಾಷ್ಟಕ್ಕೆ ಏನೋ ಮಾಡ್ಯಾಳ್ರಿ ಇವತ್ತು ಸ್ಪೆಷಲ್. ಆಕಿ ಏನು ಮಾಡ್ಯಾಳ ಅಂತ ತೋರಿಸ್ತಂತೆ. ಸೊ ಆಕಿ ಮಾಡ್ಯಾಳ ವೈಟ್ ಸಾಸ್ ಪಾಸ್ತಾ ಫಸ್ಟ್ ಟೈಮ್. ನಾನು ಇನ್ನೂ ಟ್ರೈ ಮಾಡಿಲ್ಲ. ಸೊ ಆಕೆ ಮಾಡ್ಯಾಳ, ನೋಡೋಣಂತ ತಿಂದರೆ ಟೇಸ್ಟ್ ಹೆಂಗೈತಿ ಅಂತಂದ್ರೆ ಚಲೋ ಇದ್ದರೆ ನಾನು ಟ್ರೈ ಮಾಡ್ತೇನೆ, ಇಲ್ಲ ಅಂತಂದರೆ ಇಲ್ಲ. ಆಕೆ ಅಂತ ಚಲೋ ಆಗೈತೆ ಅಂತ ಹೇಳಂತಾಳ. ಈಗ ತಿಂದ ರೆಡಿ ಆಗ್ಬೇಕ್ರಿ, ಹೊರಗೆ ಹೋಗ್ಬೇಕಿತ್ತು ನಾನು ಸ್ವಲ್ಪ. ಸೊ ಆಮೇಲೆ ಸಿಗ್ತೇನೆ ಅಂತ ನಾನು ನಿಮಗೆ. ನಮ್ಮ ಅಂಟಿಯರು ಬ್ಲೌಸ್ ಹೊಲಿಯತ್ತಾರ್ರಿ ಇಲ್ಲಿ. ಈ ಅಂಟಿಯರು ನಮ್ಮ ಅಜ್ಜಿ ಮತ್ತು ನಮ್ಮ ತಂಗಿ ಆಟಾಡತ್ತಾರ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಮ್ಮ ತಮ್ಮ ವೈಟ್ ಸಾಸ್ ಪಾಸ್ತಾ ತಿನ್ನತಾನ. ಸೊ ನಾವು ರೆಡಿ ಆಗೀಗ. ಇವತ್ತು ನಮ್ಮ ಜೀಜೂರ್ ಶೆಫ್ ಆಗ್ಯಾರ್ರಿ. ಏನೋ ಸ್ಪೆಷಲ್ ಮಾಡಂತಾರ. ಇಲ್ಲೇ ನಮ್ಮ ಅಕ್ಕರು ರೊಟ್ಟಿ ಮಾಡಂತಾರ್ರಿ ಇವ್ರು. ಸೊ ನಾವು ರೆಡಿ ಆಗ್ಬೇಕ್ರಿ. ರೆಡಿಯಾಗಿ ಹೋಗ್ಬೇಕ. ಸೊ ರೆಡಿ ಆಗೋಣ ಅಂತ ನಮ್ಮ ತಮ್ಮ ನಾನು ನೋಡ್ರಿ ಇಲ್ಲಿ ಹೋಗೋಣ. ರೆಡಿ ಆಗ್ಸಿದ್ದೇನೆ, ಆಗ ರೆಡಿ ಅದೇ ರೀ. ಇವಾಗ ಹೋಗ್ಬೇಕಾ, ಟೈಮ್ ಆಗೈತಿ. ನಮ್ಮ ತಂಗಿ ವೇಟ್ ಮಾಡ್ತಿರ್ತಾಳ. ಸೊ ಹೋಗೋಣಂತ. ಅಲ್ಲೇ ನಮ್ಮ ಅಂಟಿಯರು ವೇಟ್ ಮಾಡಂತಾರೆ. ಆಮೇಲೆ ಸಿಗ್ತೇನೆ. ಈಗ ಸ್ಟಾಪ್ನಾಗ ಬಂದು ನಿಂತು ಎಷ್ಟೋದಾದ್ರಿ ನಾವು. ಬಸ್ ಬರೋದಿಲ್ಲ, ಅದೇನೋ ಗೊತ್ತಿಲ್ಲ. ನಾವಿಬ್ರು ಎಲ್ಲ ಹೋಗೋ ಮುಂದೆ ಬಸ್ ಬರೋಂಗಿಲ್ಲ ಜಲ್ದಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರೀ ವೇಟ್ ಮಾಡೋದಾಗೈತಿ. ಬಿಸಿಲು ಭಾಳ ಐತಿ. ಅಥವಾ ಇಲ್ಲೇ ಸ್ವಲ್ಪ ಈ ರೀತಿ ಬೋರ್ಡ್ ಇಲ್ಲಿ ಬಂದು ನಿಂತೇವ್ರಿ ಹೇಳಿಗೆ. ಬಸ್ ಬಂದ ಇವ್ರಿಲ್ಲೇ ನಗಾಕತ್ತಾರ್ರಿ ಇವರು. ಅಲ್ಲಿ ಬಸ್ ಸಿಕ್ಕಿಂದ ಹತ್ತಿ ಅಲ್ಲಿ ಇಳಿದ್ಮೇಲೆ ಸಿಗ್ತೇನೆ. ಯಾಕಂದ್ರೆ ಬಸ್ ನಗದ್ಬಿಡ್ತೈತಿ, ಮಾತಾಡೋಕ್ಕಾಗಂಗಿಲ್ಲ ಅಲ್ಲೇ. A few minutes later. ಎಲ್ಲಾರು ನೋಡ್ರಿ ನಮ್ಮ ತಂಗಿ ಕೊಲ್ಲಾಪುರಿ ಖಾಲಿ ಕೊಟ್ಟೇವಿ, ಇನ್ನೂ ಬಂದಿಲ್ಲ ನೋಡ್ರಿ. ಈಗ ನೋಡೋಣ, ಬಂದು ತೋರಿಸ್ತೇನೆ. ಇವಾಗ ಬಂದೈತ್ರಿ ಆರ್ಡ್ರ್. ತಾಲಿ ತೊಗೊಂಡೇವಿ ಫಸ್ಟ್ ಟೈಮ್. ನೋಡ್ಬೇಕು, ಒಟ್ಟು ತಿಂತೇವಿಲ್ಲ ಗೊತ್ತಿಲ್ಲ. ಬರೀ ಇಂಥದೆಯ ಏಕೆ ತಿಂತಾಳ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡ್ತಾ ಇದ್ದೇವೆ. ಇವಾಗ ಏನಾಕಂದ್ರೆ ನಾವು ಮೇ ಬಿ ನಾವು ಕೆಳಗಿರೋದಕ್ಕೆ ಏನಾರ ಅವ್ರು ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ. ಅದರೊಳಗಿರೋದು ಖಾಲಿ ಒಳಗೆ 2 ಚಪಾತಿ. ಬಟ್ ಇವ್ರು ನಮ್ಗೆ ಒಂದೊಂದೇ ಚಪಾತಿ ಕೊಟ್ಬಿಟ್ಟಾರೆ. ನಾವು ಅಂದ್ಕೊಂಡ್ವಿ ಅಷ್ಟೇ ಬರುತ್ತೆ ಏನಂತಂದ್ರೆ. ಆಮೇಲೆ ನೋಡ್ತೀವಿ 2 ಚಪಾತಿ ಐತಿ. ಆಮೇಲೆ ಹೇಳಿದ್ವಿ ತಗೊಂಬಂದು ಕೊಡ್ತಾರೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೈಸ್ ತಗೊಂಬಂದು ಕೊಟ್ಟಾರೆ. ನಾವು ಅದಕ್ಕೆ ಅಂದ್ಕೊಂಡ್ವಿ ಮೇ ಬಿ ನಾವು ತಿನ್ನೋದೇ ಇಷ್ಟ ಅಂದ್ಕೊಂಡು ಅವ್ರು ಏನು ರಸ್ ಕೊಟ್ಟಾರ ಏನು. ಆಮೇಲೆ ಮತ್ತೆ ಪಾಪ ಬಂದು ಕೊಟ್ಟು ಹೋದ್ರೆ. ಗ್ರೇವಿ ಅಂತೂ ಚಲೋ ಐತ್ರಿ, ಅಡ್ಡಿ ಇಲ್ಲ. ಆದರೆ ಇಲ್ಲೇ ಬಿರಿಯಾನಿ ಸಿಗಲ್ಲ ನಮ್ಗೆ. ಅದರಲ್ಲಿ ತಿನ್ನಕ್ಕೆ ತಿಂದೋದು. ಇವಾಗ ನಾವು ಬಟರ್ ಮಿಲ್ಕ್ ತೊಗೊಂಡೇವಿ. ಬಟರ್ ಮಿಲ್ಕ್ ರಿವ್ಯೂ ಕೊಟ್ಟಾರೆ ನೋಡ್ರಿ ಇಲ್ಲಿ ಇವರು. ಸಾಲ್ಟ್ ಇಲ್ಲ, ಏನಿಲ್ಲ, ನೀರು ಕುಡ್ದಂಗೆ. ನಾವು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಇಲ್ಲಿ, ಆದರೆ ಯಾಕೋ ಆ ಥರ ಇಲ್ಲ. ನೋ ಕಾಮೆಂಟ್ಸ್. ಅಲ್ಲೇ ಊಟ ಅಷ್ಟೇ ಕಷ್ಟ ಐತ್ರಿ ಅಂತ ಬರೀ ಏನಿರಲಿಲ್ಲ. ಅಲ್ಲೇ ಸ್ವಲ್ಪ ರಿವ್ಯೂ ಕೊಡ್ರಿ ಅದ್ರ ಬಗ್ಗೆ. ಏನದ ಗ್ರೇವಿ ಅಷ್ಟೇ ಚಲೋ ಇತ್ತು, ಮಿಕ್ಕಿದೇನಿಲ್ಲ. ಚಪಾತಿ 2 ಐತೆ, ಅದ್ರಾಗ ಒಂದೊಂದು ಕೊಟ್ಟರೆ ಆಮೇಲೆ ಇಸ್ಕೊಂಡ್ವಿ ಮತ್ತೆ. ಓಕೆ ಓಕೆ ಓಕೆ. ಮಜ್ಜಿಗೆ ಅಂತೂ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರಲ್ಲ ಹಂಗಿರ್ತದ. ಮನ್ಯಾಗ ನಾವು ಗ್ರೇವಿ ಅಂತೂ ಇವ್ರ ಮನ್ಯಾಗ ಸೇಮ್ ಹಂಗೆ ಮಾಡ್ತಿದ್ರೆ. ಸೇಮ್ ಹಂಗೆ ನಾನಾ ಮಾಡಿದ್ದು ಅಷ್ಟೇನು ಇದು ಅನ್ನಿಸ್ತೈತೆ. ಜ್ಯೂಸ್ ಕುಡಿತೀರಾ? ಈಗ ಬಟ್ರ್ ಮಿಲ್ಕ್ ಕುಡಿದ. ಸೊ ಇವಾಗ ಇವರು ಹೊಂಟ್ರಿ ಈಗ. ಬಾಯ್, ಮತ್ತೆ ಸಿಗೋಣಂತ. ಬಾಯ್. ಸೊ ನಾವೀಗ ಇನಾರ್ಬಿಟ್ ಮಾಲಿಗೆ ಹೊಂಟೇವ್ರಿ. ನೋಡಿಲ್ಲ ನಾವು ಇಷ್ಟು ದಿನ ನೋಡಿಲ್ಲ. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದಕ್ಕೆ ನೋಡಕ್ಕೆ
ಮತ್ತೆ ಬಿಸಿಲು ಭಾಳ ಐತಿ ನೋಡಿರ್ತಾರ ಹುಬ್ಳಿಯವ್ರೆಲ್ಲರೂ, ಬಟ್ ನಾವು ನೋಡಿರ್ತೀವಿ ಅದಕ್ಕೆ ಇವಾಗ ನೋಡೋಕೆ ಬಂದೇವ್ರಿ. ಮಸ್ತ್ ಐತಿ ದೊಡ್ಡ ನೋಡ್ರಿ ಇಲ್ಲಿ ಏನೈತಿ ಇನಾರ್ಬಿಟ್ ಮಾಲಿಂದ ಸೌತ್ ಇಂಡಿಯಾ ಶಾಪಿಂಗ್ ಮಾಲಿಗೆ ಬಂದೀವಿ. ಸ್ಯಾರೀಸ್ ನೋಡೋಣ ಅಂತಂದ ನೋಡ್ದಾರಂತ ಹೋಗಿದ್ವಿ ರೀ ನಾವು. ಆದ್ರೆ ಇಷ್ಟ ಆಗಿ ಒಂದು ಸ್ಯಾರಿ ಹಿಡ್ಕೊಂಡು ಬಂದಿದ್ವಿ. ಅದು ಮಸ್ತ್ ಅದಾವ್ರಿ ಸೀರೆಯಲ್ಲಿ. ಚಂದ ಒಂದಂತೂ ಭಾಳ ಇಷ್ಟ ಆದ್ರಿ. ಅದನ್ನ ಫೋಟೋ ಹೊಡ್ಕೊಳಕ್ಕೆ ಸತಿಗೆ ಬಿಡಲಿಲ್ಲ ಅವ್ರು. ನಮಗಂತೂ ಭಾಳ ಇಷ್ಟ ಆಯ್ತು. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಬಟ್ ಇವಾಗ ಅಷ್ಟು ಕಾಸ್ಟ್ಲಿದು ತೊಗೊಳೋ ಅಂಥದ್ದು ಫಂಕ್ಷನ್ನೂ ಇಲ್ಲ ರೀ ಏನು ನಮ್ದು. ಅದಕ್ಕೆ ಸುಮ್ಮನೆ ಬಿಟ್ಟು ಬಂದ್ವಿ. ಬಟ್ ಮಸ್ತ್ ಇತ್ತು ಅದು. ಸೊ ಈಗ ಮನೆಗೆ ಬಂದೆ ನಾನು. ನನ್ನ ಫ್ರೆಂಡ್ ಮನೆ ಒಳಗಿದ್ದೆ ಇಷ್ಟೊತ್ತನ. ಸೊ ಮನೆಗೆ ಬಂದು ಫ್ರೆಶಪ್ ಆಗಿ RCB ಮ್ಯಾಚ್ ನಡೆಯಂತಿತ್ತು ರೀ. RCB ವರ್ಸಸ್ CSK. ಸೊ ಮ್ಯಾಚ್ ನೋಡ್ಬೇಕು. ನಮ್ಮ ತಮ್ಮಂತೂ ದೊಡ್ಡ ಫ್ಯಾನ್ ರೀ RCBದು. ನಾನು ಅಷ್ಟೇ ರೀ ಫ್ಯಾನ್, ಫುಲ್ ದೊಡ್ಡ ಫ್ಯಾನ್ RCBದು, ವಿರಾಟ್ ಕೊಹ್ಲಿದು. ನಮ್ಮ ತಮ್ಮಗಂತೂ ವಿರಾಟ್ ಕೊಹ್ಲಿ ಅಂದ್ರೆ ಭಾಳ ಇಷ್ಟ ರೀ, ಹೌದಿಲ್ಲ? ಸೊ ಮ್ಯಾಚ್ ನೋಡ್ಬೇಕು ರೀ ಇವತ್ತು ಹೆಂಗಿರ್ತೈತಿ ಏನಂತಂದು. ವಿನ್ ಆಗ್ಬೇಕು ಇವತ್ತು, ನೋಡೋಣಂತ ಏನಾಗ್ತೈತಿ. ಬಟ್ ಫಸ್ಟ್ ನಮ್ಮ ವಿರಾಟ್ ಹೋಗ್ಬಿಟ್ಟಾರ, ನೋಡೋಣ್ರಿ. ಇಲ್ಲ ಮಂಟಿಯರ ಫೋನ್ ನೋಡಂತಾರ್ರಿ. ಮತ್ತೆ ಸಿಗ್ತೇನೆ ತಮ್ಮ ಪರೋಟ ಮಾಡೋ ಅಂತನ್ರಿ. ಅಲ್ಲಲ್ಲಲ್ಲ ನೋಡ್ರಿ ಈಗ ಎಷ್ಟು ಏಜ್? 12. ಈಗ 12 ರೀ ಅವಂಗ ಏಜ್. ನೋಡಿದ್ರೆ ಎಷ್ಟು ಚಂದ ಅಡಿಗೆ ಮಾಡ್ತಾನ ನೋಡ್ರಿ ಅವ. ನನಗ ನಂಬಕ್ಕಾಗತ್ತಿಲ್ಲ ಅವ ಹಿಂಗ್ ಮಾಡ್ತಾನಂತಂದ. ನಿಮ್ ಎಕ್ಸ್ಪೀರಿಯನ್ಸ್ ಹೇಳ. ಅವ ಹೇಳದಲ್ಲಿ ಪರೋಟ ತೋರಿಸ್ಬೇಡ ಅಂತ. ಯಾಕಂದ್ರೆ ಸ್ವಲ್ಪ ಶೇಪ್ ಚೇಂಜ್ ಆಗೈತಿ. ಬಟ್ ಇಟ್ಸ್ ಓಕೆ. ಅದು ಶೇಪ್ ಕರೆಕ್ಟ್ ಇಲ್ಲ ಅಂದ್ರೂ ಅಷ್ಟು ಟ್ರೈ ಮಾಡ್ತಾನಲ್ರಿ, ಅದು ಇಂಪಾರ್ಟೆಂಟ್. ಇಲ್ಲ ಇದು ನೋಡ್ರಿ ಅವ್ರ ಮಮ್ಮಿಯವ್ರು ಹೇಳಂತಾರ ಇದನ್ನ ತೋರಿಸ್ ಅಂತಂದ. ಸೊ ಮಸ್ತ್ ಮಾಡಂತೆ ಅವ. ಓ ಸಾರಿ, ನಾ ಪರೋಟ ಅಂದೆಲ್ಲ, ತಂದೂರಿ ರೀ ಅದು. ತಂದೂರಿ ರೋಟಿ ದೋಸೆ ಮಾಡ್ತಾನ್ರಿ. ಬೆಳಗ್ಗೆ ಅವ ಏನ್ ಮಾಡ್ತಿ? ಒಗ್ಗರಣೆ ಅನ್ನ ಮಾಡಿದ್ದಾನ. ಇಲ್ಲ ಇದನ್ನಲ್ಲ, ಚುಮ್ಮರಿ, ಸೋಸಿ ಚುಮ್ಮರಿ ಮಾಡಿದ್ದ ಮುಂಜಾನೆ ಅವ. ಅವನ ಒಗ್ಗರಣೆ ಮಾಡಿ. ಬಟ್ ಅಂದ್ರು ಭಾರಿ ರೀ ನೋಡ್ರಿ. ಈಟದ ನೀವ ಮುಂದೆ ಇನ್ನು ಚಂದಂಗೆ ಕಲತ್ ಮಾಡ್ತಾನೆ ಇನ್ನು. ಮತ್ತೆ ನೋಡ್ರಿ ಅವ ಕೇಕ್ ಬೇಕ್ ಮಾಡ್ತಾನಂತ್ರಿ. ಓ ದೇವ, ಭಾರಿ ಮಾಡ್ತಾನ್ರಿ. ನನ್ನ ಯೂಟ್ಯೂಬ್ ಚಾನಲ್ದಾಗ ಮಾಡತ್ತಿತ್ತು ಶಿವ. ಒಂದ್ಸಲ ಮಾಡಿಸ್ತೇನೆ ರೀ ನಾನು ಅವನ ಕಡೆ. ಕೇಕ್ ಮಾಡ್ತಾನಂತವ. ಕೇಕ್ ಮಾಡ್ತಾನಂತವ ಅಷ್ಟೇ.